ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 40 ದಿನಗಳ ಬಳಿಕ ಅಂತೂ ಇಂತೂ ಕದನ ವಿರಾಮ ತಾತ್ಕಾಲಿಕವಾಗಿ ಆಯಿತು. ಇವತ್ತು ಇಡೀ ಸಿವಿಲೈಸೇಷನ್ನೇ ನಾಶವಾಗುತ್ತೆ ಅಂತ ಹೇಳಿದ್ದ ಟ್ರಂಪ್ ಮಾತುಕತೆಯಲ್ಲಿ ಕದನ ವಿರಾಮಕ್ಕೆ ತಂದು ನಿಲ್ಲಿಸಿದ್ದಾಯಿತು. ಆದರೆ ಈಗ ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದೆ ಇರಾನ್. ಯಾವ ರೀತಿ 10 ಕಂಡೀಷನ್ಗಳು ಅಮೆರಿಕ ಇಸ್ರೇಲ್ಗಲ್ಲ, ಜಗತ್ತಿಗೆ ಯಾವ ರೀತಿ ಕಂಡೀಷನ್. ಈಗ ಇದು ನಿಜಕ್ಕೂ ಜಗತ್ತಿಗೆ ದೊಡ್ಡ ಹೊರೆಯನ್ನು ಹಾಕಲಿದ್ದು ಸಂಕಷ್ಟ ತಂದಿಡತ್ತ. ಈ ಕಂಡೀಷನನ್ನು ಒಪ್ಪಿಕೊಳ್ಳೋದು ಹೇಗೆ, ಅದು ಇರೋದು ವಿಚಾರ. ಯುದ್ಧದ ಸುತ್ತ ಈಗ ಆಗಲೇ ಇಡೀ ಜಗತ್ತಿನ ಜನ ಸಂಕಷ್ಟ ಅನುಭವಿಸಿದ್ದಾಗಿದೆ. ಈಗ ಯುದ್ಧದ ಬಳಿಕ ಕದನ ವಿರಾಮದಲ್ಲೂ ಕೂಡ ಸಂಕಷ್ಟ. ಇವ್ರ ತಪ್ಪಿಗೆ ನಮಗೆ ಯಾಕೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆಯಿಂದ ಇವತ್ತಿನ ತನಕ ಈ ಕ್ಷಣದವರೆಗೆ ಕಳೆದ 48 ಗಂಟೆನೇ ತಗೊಂಡ್ಬಿಡಿ, 2 ದಿನಗಳಿಂದ ಏನೇನು ನಡೀತಾ ಇದೆ, ಭಾರತದ ರೋಲ್ ಏನಿದೆ. US ಅಂಬಾಸಿಡರ್ ಟು ಇಂಡಿಯಾ, ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಕಡೆ ಕ್ಷಣದಲ್ಲಿ ಟ್ರಂಪ್ ಮೀಟ್ ಆಗಿದ್ದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಅದೆಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಎಸ್ ವೀಕ್ಷಕರೇ, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅನ್ನೋ ಥರ ಕದನ ವಿರಾಮದಲ್ಲಿ ಅವರದ್ದು ಒಂದು ಪಾತ್ರ. ಯಾಕಂದರೆ ಬಾರ್ಡರ್ ಅಲ್ವಾ, ಅವರು ದೊಡ್ಡ ಬಾರ್ಡರ್ ಶೇರ್ ಮಾಡ್ತಾರೆ. ಇರಾನ್ ಪಾಕಿಸ್ತಾನ ಅಮೆರಿಕ ಟ್ರಸ್ಟ್ ಮಾಡುವಂಥ ಒಂದು ದೇಶ, ಇರಾನ್ ಜೊತೆಗೆ ಹೊಂದಿಕೊಂಡಿರುವಂಥ ಬಾರ್ಡರ್ ಶೇರ್ ಮಾಡಿರುವಂಥ ರಾಷ್ಟ್ರ. ತಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೋಗಿ 2 ಸಲ ಕಪಾಳ ಮೋಕ್ಷ ಮಾಡಿಕೊಂಡು ಕಡೆಗೆ ಟ್ರಂಪ್ ಇನ್ನೇನು ಇಡೀ ದೇಶನೇ ನಾಶ ಮಾಡೋದು ಅಂದರೆ ಆಲ್ಮೋಸ್ಟ್ ಅಣುಬಾಂಬ್ ಹಾಕ್ತಾರೆ ಅನ್ನೋ ಮಟ್ಟಿಗೆ ಯುದ್ಧ ಹೋದಾಗ ಇರಾನ್ ಕೂಡ ಒಪ್ಪಿದೆ. ಅದು ಕಾಣಿಸ್ತಾ ಇದೆ. ಅದು ಪಾಕಿಸ್ತಾನ ಮತ್ತೊಂದು ಅಂತಲ್ಲ, ಇದು ವಿನಾಶಕಾರಿ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಇನ್ನು ಯುದ್ಧ ಮಾಡೋದಕ್ಕಾಗದ ಪರಿಸ್ಥಿತಿಗೆ ತಲುಪಿದ ಮೇಲೆ ತಾತ್ಕಾಲಿಕ 2 ವಾರಗಳ ಕದನ ವಿರಾಮ ಘೋಷಣೆ ಮಾಡಿರೋದು. ಇದರಲ್ಲಿ ಭಾರತದ ರೋಲ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ನೋಡಿ, ಇದು ಕೋಇನ್ಸಿಡೆನ್ಸೋ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಸಿಗುತ್ತೆ. ಕದನ ವಿರಾಮ ಆಗಿರೋದ್ರಿಂದ ಇನ್ನು ಆ ಮಾಹಿತಿ ಎಲ್ಲ ಹೊರಗಡೆ ಬರುತ್ತೆ. ಕಡೆ ಕ್ಷಣದಲ್ಲಿ ಎಷ್ಟು ಹಾಟ್ ಸರ್ಫೇಸಲ್ಲಿ ಕೂತಿರ್ತಾರೆ ಅನ್ನೋದು ಗೊತ್ತು. ನಿನ್ನೆ ಇನ್ನು ಮಾಡು ಇಲ್ಲವೇ ಮಾಡಿ 2ರೊಳಗೊಂದು ಆಗತ್ತೆ, ಕ್ಲೈಮ್ಯಾಕ್ಸು ಇಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅನ್ನೋ ಹೊತ್ತಲ್ಲಿ ಟ್ರಂಪ್ ಕ್ಲೋಸ್ ಡೋರ್ ಡಿನ್ನರ್ ಮೀಟಿಂಗು ಯಾರ ಜೊತೆಗೆ? US ಅಂಬಾಸಿಡರ್ ಟು ಇಂಡಿಯಾ, ಭಾರತದಲ್ಲಿ ಅಮೆರಿಕ ರಾಯಭಾರಿ ಯಾರಿದ್ದಾರೆ ಅವ್ರ ಜೊತೆಗೆ ದಿಢೀರ್ ಅಂತ ಕ್ಲೋಸ್ ಡೋರ್ ಮೀಟಿಂಗ್ ನಡೆಯುತ್ತೆ. ಭಾರತ ಮಧ್ಯಪ್ರವೇಶ ಮಾಡಲಿ ಅಂತ ಮೊನ್ನೆಯಷ್ಟೇ ಇರಾನ್ ಕೇಳ್ಕೊಂಡಿತ್ತು. ಭಾರತದ ಡಿಪ್ಲೊಮಸಿ ಅತ್ಯದ್ಭುತವಾಗಿದೆ, ಭಾರತ ಎಲ್ಲರ ಜೊತೆಗೂ ಈ ಯುದ್ಧದಲ್ಲಿರುವಂಥ ಎಲ್ಲ ರಾಷ್ಟ್ರಗಳ ಜೊತೆಗೂ ಉತ್ತಮ ಸಂಬಂಧ ಹೊಂದಿದೆ, ಮಾತುಕತೆ ಆಗಲಿ ಅಂತ ಕೇಳಿಕೊಂಡಿತ್ತು. ಈ ಹೊತ್ತಲ್ಲಿ ಅಮೆರಿಕ ಟ್ರಂಪ್ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾರೆ US ಅಂಬಾಸಿಡರ್ ಟು ಇಂಡಿಯಾ. ಇದೊಂದು ಗಮನ ಸೆಳೀತು. ಸೊ ಯಾವ ರೀತಿ ವಿವಿಧ ರಾಷ್ಟ್ರಗಳು ಮಧ್ಯಸ್ಥಿಕೆ ವಹಿಸಿರೋದು ಇಲ್ಲಿ ಹೆಲ್ಪ್ ಆಗಿದೆ. ಪಾಕಿಸ್ತಾನ ಬಾರ್ಡರ್ ಶೇರ್ ಮಾಡಿರೋದ್ರಿಂದಾಗಿ, ಅಮೆರಿಕಾಗೆ ನಂಬಿಕಸ್ಥ ರಾಷ್ಟ್ರ ಆಗಿರೋದ್ರಿಂದಾಗಿ ಒಂದಿಷ್ಟು ರೋಲ್ ಪ್ಲೇ ಮಾಡಿರೋದು ಸುಳ್ಳಲ್ಲ. ಇಷ್ಟೆಲ್ಲ ಆಗಿ ಓಕೆ, ಕದನ ವಿರಾಮ ಆಯಿತು. 40 ದಿನಗಳ ಯುದ್ಧಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಇನ್ನು ಮತ್ತೆ ಯಾವಾಗ ಇದ್ದಕ್ಕಿದ್ದಂತೆ ರಿವರ್ಸ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಕಂಡೀಷನ್ ಇರೋದೇ ಹಾಗೆ, ಇದು ನಿಲ್ಲಿಸ್ತಾ ಇರೋದಲ್ಲ, ಪಾಸ್ ಮಾಡಿರೋದು ಅಂತ. ಯಾವುದೇ ಯುದ್ಧ, ಈಗ ಭಾರತ ಆಪರೇಷನ್ ಸಿಂಧೂನ ನಿಲ್ಲಿಸುವಾಗ ಏನು ಹೇಳಿತ್ತು, ಒಂದೇ ಒಂದು ಸಣ್ಣ ಪ್ರಚೋದನೆಗೆ ಮತ್ತೆ ಶುರುವಾಗುತ್ತೆ ಯುದ್ಧ ಅಂತಲೇ ಕಂಡೀಷನ್ ಹಾಕಿದ್ರಲ್ವಾ. ಅದೇ ರೀತಿಯಲ್ಲಿ ಈಗ ಪಾಸ್ ಆಗಿದೆ 2 ವಾರಗಳಿಗೆ. ಅಮೆರಿಕ ಹೇಳಿರೋದು ಹಾರ್ಮೂಸ್ ಓಪನ್ ಆದರೆ ಮಾತ್ರ ಈ ಕದನ ವಿರಾಮ ಅಪ್ಲೈ ಆಗುತ್ತೆ ಅಂತ. ಇರಾನ್ ಹೇಳಿರೋದು ನಮ್ಮ ಬೆರಳು ಟ್ರಿಗರ್ ಮೇಲೆ ಇರುತ್ತೆ, ಒಂದು ಸಣ್ಣ ಪ್ರಚೋದನೆ ಆ ಕಡೆಯಿಂದ ಆದರೂ ಕೂಡ ದೊಡ್ಡ ಯುದ್ಧವೇ ಶುರುವಾಗುತ್ತೆ ಮತ್ತೆ ಅಂತ. ಇದ್ರ ಮೇಲೆ ಇಬ್ಬರು ಸದ್ಯಕ್ಕೆ ಸೈಲೆಂಟಾಗಿ ಒಂದೊಂದು ಹೆಜ್ಜೆ ಹಿಂದಿಟ್ಟಿದ್ದಾರಲ್ವ. ಕಂಡೀಷನ್ಗಳು ಏನೇನು ಯುದ್ಧ ನಿಲ್ಲಿಸೋದಕ್ಕೆ? ಹಾಗಾದರೆ ಈ ಕದನ ವಿರಾಮಕ್ಕೆ ಕಂಡೀಷನ್ಗಳು ಅಂತಿಂಥದ್ದಿಲ್ಲ. ಅಮೆರಿಕ ಮೇಲೆ ಕಂಡೀಷನ್ ಹಾಕ್ಕೊಳ್ಳಿ, ಅವರು ಇಡೀ ಜಗತ್ತಿನ ಮೇಲೇ ಹೊರೆ ಹಾಕ್ತಿದ್ದಾರೆ ಈಗ ಅನ್ನೋದು ಆತಂಕಕಾರಿ ವಿಚಾರ. ಈ ಕದನ ವಿರಾಮದಲ್ಲಿ ಮೊದಲು ಕಂಡೀಷನ್ ಏನು ಅವರದ್ದು, ಇನ್ನು ಮುಂದೆ ಯುದ್ಧ ಮಾಡಬಾರ್ದು, ಅಮೆರಿಕ ಪದೇ ಪದೇ ದಾಳಿ ಮಾಡಬಾರ್ದು. ಕಳೆದ ವರ್ಷನೂ ದಾಳಿ ಆಯಿತು, 10-15 ದಿನ ಆಯಿತು, ಈ ಸಲ 40 ದಿನ ಹೊಡೆದ್ರು. ಈ ಥರ ಪದೇ ದಾಳಿ ಮಾಡ್ತಾನೆ ಇರೋದಲ್ಲ. ಇದು ಬರೀ ಕದನ ವಿರಾಮ ಆಗಬಾರ್ದು, ಶಾಶ್ವತವಾಗಿ ಯುದ್ಧ ನಿಲ್ಲಿಸಬೇಕು ಅನ್ನೋದು ಕಂಡೀಷನ್ ಅವರದ್ದು. ಅದರ ಜೊತೆಗೆ ಎಲ್ಲ ಬಗೆಯ ಸ್ಯಾಂಕ್ಷನ್ ನಿರ್ಬಂಧ ಏನಿದೆ ಇರಾನ್ ಮೇಲೆ ವ್ಯಾಪಾರಕ್ಕೆ, ಅದನ್ನು US ಎತ್ತಬೇಕು. ಈಗ ಇರಾನ್ ಮೇಲೆ ಸ್ಯಾಂಕ್ಷನ್ ಇರೋದ್ರಿಂದ ಬಹಳ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿತ್ತು ಆ ದೇಶ, ಅದೆಲ್ಲ ಎತ್ತಬೇಕು.
ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ದಾಳಿ ಮತ್ತೊಂದು ಕಿರಿಕು ಅಂತ ಮಾಡ್ತಿರಬಾರ್ದು. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಿಲ್ಲಿಸಬೇಕು. ಜೊತೆಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ನಾಶ ಆಗಿದೆಯಲ್ಲ ಇರಾನು, ಅಮೆರಿಕಾಗೂ ಲಾಸ್ ಆಗಿದೆ, ಇರಾನ್ಗೂ ಲಾಸ್ ಆಗಿದೆ. ಇರಾನ್ನಲ್ಲಿ ಬೇಕಾದಷ್ಟು ಹೊಡೆದು ಹಾಕಿದ್ದಾರೆ, ಅದನ್ನು ಮರು ಸ್ಥಾಪನೆ ಮಾಡಬೇಕಲ್ಲ, ಕಟ್ಟಬೇಕಲ್ಲ, ದುಡ್ಡು ಬೇಕಲ್ಲ ಅವ್ರಿಗೆ. ಪರಿಹಾರ ಕೊಡಿ ಅಂತ ಮೊದಲು ಕೇಳಿದ್ರು, ಪರಿಹಾರ ಕೊಡಲ್ಲ ಅಂತ ಅಮೆರಿಕ ಹೇಳಿತ್ತು. ಪರಿಹಾರ ಕೊಡಬೇಡಿ, ಈಗ ನಾವೇ ಶುಲ್ಕ ವಸೂಲಿ ಮಾಡ್ತೀವಿ. ಹಾರ್ಮೂಸಲ್ಲಿ ಒಂದು ಹಡಗಿಗೆ $2 ಮಿಲಿಯನ್, ಇದೇನು ಸಣ್ಣ ಮೊತ್ತ ಅಲ್ಲ. ಒಂದೊಂದು ಹಡಗು ಬಿಟ್ಕೊಳ್ಳೋಕೆ ಇಷ್ಟಿಷ್ಟು ಹೊರೆಯನ್ನು ಹಾಕಿದ್ರೆ ಜಗತ್ತು ಇವರ ದೇಶ ಸರಿ ಮಾಡೋದಕ್ಕೆ ಹೊರೆಯನ್ನು ಹೊರಬೇಕಾಗತ್ತೆ. ಹಾಗಾಗಿ ಇದೊಂದು ಕಂಡೀಷನ್ ಸುತ್ತ ಇನ್ನಷ್ಟು ಕ್ಲಾರಿಟಿ ಬೇಕಾಗಿದೆ ಮತ್ತು ಒಪ್ಕೊಳ್ಳೋರು ಯಾರು ಇದನ್ನು ಅನ್ನೋದು ಬೇಕಾಗಿದೆ. ಅಮೆರಿಕ ಒಪ್ಕೊಂಡ್ಬಿಟ್ರೆ ಬೇರೆಯವರು ಅದನ್ನು ಭರಿಸ್ಬೇಕಾ ಅಥವಾ ಅಮೆರಿಕ ಮಾತ್ರ ಅದನ್ನು ಭರಿಸತ್ತಾ? ಅಮೆರಿಕ ಹಡಗುಗಳಿಗೆ, ಇಸ್ರೇಲ್ ಹಡಗುಗಳಿಗೆ ಶುಲ್ಕವಾ, ಬೇರೆಯವ್ರಿಗೂ ಶುಲ್ಕ ಇಲ್ವಾ? ಇದೆಲ್ಲ ಗೊತ್ತಾಗಬೇಕು ಏನು ಅಂತ. ಒಟ್ಟಿನಲ್ಲಿ ಬೇರೆಯವ್ರಿಗೂ ಶುಲ್ಕ ಅಂದರೆ ಈ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ದಿರೋರು ಯಾಕೆ ಹೊರೆ ಹೊರಬೇಕಲ್ವಾ ಅನ್ನೋ ವಿಷಯ ಬರುತ್ತೆ. ಹಾರ್ಮೋಸ್ ಓಪನ್ ಮಾಡೋದಕ್ಕೆ ಕಂಡೀಷನ್ ಹಾಕಿದೆ. ಎಲ್ರಿಗೂ ಹಾರ್ಮೋಸ್ ಓಪನ್ ಆಗಬೇಕಲ್ಲ. ಭಾರತಕ್ಕೆ ಓಪನ್ ಇತ್ತು, ಭಾರತ ಇರೋದ್ರಲ್ಲಿ ಸೇಫರ್ ಸೈಡ್ ಮ್ಯಾನೇಜ್ ಮಾಡ್ಕೊಂಡು ಬಂದಿದೆ. ಆದರೆ ಈಗ ಎಲ್ರಿಗೂ ಓಪನ್ ಆಗದಿದ್ರೆ ಜಗತ್ತೇ ಕಂಗಾಲಾಗಿರೋ ಹೊತ್ತಲ್ಲಿ ಕಂಡೀಷನ್ ಬೇರೆ ಹಾಕಿದೆ. ಕದನ ವಿರಾಮದಲ್ಲೂ ಸಂಕಷ್ಟವಾಯಿತು ಬೇರೆ ದೇಶಗಳಿಗೆ. ಈ ಕಂಡೀಷನ್ಸು ಯಾರ್ಯಾರಿಗೆ ಅಪ್ಲೈ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕು. ಒಟ್ಟಿನಲ್ಲಿ 10 ಕಂಡೀಷನ್ಗಳಲ್ಲಿ ಇದು ಪ್ರಮುಖವಾದದ್ದು. ಆ ದುಡ್ಡನ್ನು ನಾವು ಓಮನ್ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ದೇಶ ಕಟ್ಟೋದಕ್ಕೆ, ನಾಶ ಆಗಿರುವಂಥ ದೇಶವನ್ನು ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಪರಿಹಾರದ ಬದಲಾಗಿ. ಪರಿಹಾರ ಅಂತೂ ಕೊಡ್ತಿಲ್ಲ, ಸೊ ಇದಕ್ಕೆ ನೀವು ಚಕಾರ ಎತ್ತೋ ಹಾಗೆ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಷ್ಟೇ ಸೂಕ್ಷ್ಮವಾಗಿ ಹೇಳಿಬಿಟ್ಟಿದೆ. ಈಗ ಕಟುವಾಗಿ ಹೇಳಿರೋದು ಇರಾನ್. ಹಾಗಾಗಿ ಯುದ್ಧ ನಿಂತಿದೆ, ಆದರೆ ಸದ್ಯಕ್ಕೆ ಇದರ ಪರಿಣಾಮ ಅಷ್ಟು ಸುಲಭವಾಗಿ ಈ ಕ್ಷಣಕ್ಕೆ ಕರಗೋ ಹಾಗೆ ಕಾಣಿಸ್ತಾ ಇಲ್ಲ. ಎಷ್ಟು ದಿನ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು. ಹಾರ್ಮೋಸ್ ವಿಚಾರದಲ್ಲಿ ಮತ್ತೆ ತಂಟೆ ತಕರಾರು ಮಾಡಿದ್ರೆ ಯುದ್ಧ ಶುರುವಾಗುತ್ತೆ, ರಿವರ್ಸ್ ಆಗುತ್ತೆ ಈ ಕದನ ವಿರಾಮ ಅನ್ನೋದು ಈಗಾಗಲೇ ಮಾತುಕತೆ ಆಗಿರೋದು. ತನಗೆ ಮಾತ್ರ ಅಲ್ಲದೆ ತನ್ನ ಮಿತ್ರ ರಾಷ್ಟ್ರಗಳನ್ನು ಟಚ್ ಮಾಡಬಾರ್ದು ಅಂತ ಇರಾನ್ ಕಂಡೀಷನ್ ಹಾಕಿದೆ. ಇದನ್ನು ಅಮೆರಿಕ ತನ್ನ ದೊಡ್ಡ ಗೆಲುವು ಅಂತ ಈಗ ಘೋಷಿಸ್ಕೊಂಡಿದೆ. ಇರಾನ್ ಕೂಡ ಇದು ನಮ್ಮದೇ ಗೆಲುವು, ಯಾಕಂದರೆ ಟ್ರಂಪ್ ಅಲ್ವಾ, ಅವರೇ ಮೊದಲಿಗರಾಗಿ ಕದನ ವಿರಾಮ ಘೋಷಣೆ ಮಾಡ್ತಿರೋದ್ರಿಂದಾಗಿ, ಅವರೇ ಕದನ ವಿರಾಮವನ್ನು ಬೇಡಿಕೊಂಡಿದ್ರಿಂದಾಗಿ ಇರಾನ್ನ ಗೆಲುವು ಅಂತ ಇವ್ರು ಹೇಳ್ಕೊಳ್ತಿದ್ದಾರೆ. ಆದರೆ 10 ಪಾಯಿಂಟ್ ಅಕ್ಸೆಪ್ಟೆಬಲ್ ಒಂದು ಚಾರ್ಟನ್ನು ರೆಡಿ ಮಾಡಿದೆ. ಹಾಗಾಗಿ ಈಗ ಒಪ್ಕೊಂಡಿರೋದು. ಸೊ ಇರಾನೇ ಒಪ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಅಮೆರಿಕ ಯುದ್ಧದ ಗೆಲುವನ್ನು ಘೋಷಿಸ್ಕೊಂಡಿದೆ. ಇರಾನ್ನಲ್ಲಿ ಎಲ್ಲ ನಾಶ ಮಾಡಿದ್ದೀವಿ, ಇನ್ನೇನು ಹೊಡೆಯೋದಕ್ಕಲ್ಲಿ ಉಳ್ಕೊಂಡೇ ಇಲ್ಲ. ನಾಶ ಮಾಡಿದ್ರೆ ಇನ್ನೇನು ಅಣುಬಾಂಬ್ ಹಾಕೋದಷ್ಟೇ, ಸಿವಿಲೈಸೇಷನ್ನೇ ತೆಗಿತೀನಿ ಅಂತ ಹೇಳಿದ್ದಿದೆ ಅರ್ಥದಲ್ಲಿ. ಸೊ ಇನ್ನೇನು ಉಳ್ಕೊಂಡೇ ಇಲ್ಲ ಅಲ್ಲಿ ಅನ್ನುವ ಮೂಲಕ ಈ ಶತಮಾನದ ದೊಡ್ಡ ಗೆಲುವು ಅನ್ನೋ ಥರದಲ್ಲಿ ಅಮೆರಿಕ ಸಂಭ್ರಮಿಸ್ತಾ ಇದೆ. ಅಮೆರಿಕದಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರೆಷರ್ ಸ್ಟಾರ್ಟ್ ಆಯಿತು. ಟ್ರಂಪ್ ದೇಶಕ್ಕೆ ಎಷ್ಟು ದೊಡ್ಡ ದ್ರೋಹ ಮಾಡ್ತಿದ್ದಾರೆ, ಎಷ್ಟು ಕಳ್ಕೊಳ್ತಿದೆ ಅಮೆರಿಕ ಈ ಒಂದು ಯುದ್ಧದಲ್ಲಿ. ಇದುವರೆಗೆ ಕಂಡು ಕೇಳರಿದ ರೀತಿಯಲ್ಲಿ ಅಮೆರಿಕಾಗೂ ಲಾಸ್ ಆಯಿತು, ಯುದ್ಧ ವಿಮಾನಗಳನ್ನು ಕಳ್ಕೊಳ್ತು, ಅವರ ಮಿಲಿಟರಿ ಪವರ್ಗೆ ಪೆಟ್ಟು ಬಿತ್ತು. ಹಲವಾರು ಸ್ಟ್ರಾಂಗ್ ಅಂತ ಅಂದ್ಕೊಂಡಿರುವಂಥ 5th ಜನರೇಷನ್ ವೆಪನ್ಗಳನ್ನೇ ಹೊಡೆದು ಹಾಕುವ ಮೂಲಕ ಮತ್ತು ರಷ್ಯಾ ಎಂಟ್ರಿ ಕೂಡ ಖಚಿತ ಆಗ್ತಾ ಇದ್ದ ಹಾಗೆ ಅಮೆರಿಕ ಹೆದರಿಸೋ ಟೋನಲ್ಲೇ ಬೇಡ್ಕೊಳ್ಳೋಕೆ ಶುರು ಮಾಡಿದ್ದನ್ನು ಇಡೀ ಜಗತ್ತು ನೋಡಿದೆ. ಸೊ ಇಬ್ರಿಗೂ ಬೇಕಿತ್ತು ಕದನ ವಿರಾಮ. ಈಗ ಅನಿವಾರ್ಯವಾಗಿ ಆಗಿದೆ. 2 ವಾರಗಳ ತನಕ ಎಲ್ಲ ಫೈನಲ್ ಮಾಡ್ಕೊಳ್ಬೇಕು. ಸದ್ಯದ ತಾತ್ಕಾಲಿಕ ವಿರಾಮವನ್ನು ಶಾಶ್ವತ ಮಾಡೋದಕ್ಕೆ ಉಳಿದಿದ್ದೇನೇ ಇದ್ರೂ ಫೈನಲ್ ಮಾಡ್ಕೊಳ್ಬೇಕಾಗಿದೆ ಈಗ. ಆದರೆ ಈ ಶುಲ್ಕದ ಹೊರೆ ಮಾತ್ರ ಜಗತ್ತು ಹೊರೋದು ಎಷ್ಟು ಸೂಕ್ತ, ಇದ್ರ ಬಗ್ಗೆ ಈಗ ಕ್ಲಾರಿಟಿ ಬೇಕಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.